ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ರಕ್ಷಿತಾ ಮತ್ತು ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲವ್ ಅನ್ನೋ ವಿಚಾರ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸೊ ಈ ಕುರಿತಾಗಿ ಕೆಲವೊಂದಿಷ್ಟು ಜನ ಫೇಕ್ ಅಂತಿದ್ದಾರೆ, ಈ ಕುರಿತಾಗಿ ಕೆಲವೊಂದಿಷ್ಟು ಜನ ಇದು ಸುಳ್ಳು ಅಂತಿದ್ದಾರೆ, ಕೆಲವೊಂದಿಷ್ಟು ಜನ ಇದು ನಿಜ ಅಂತಿದ್ದಾರೆ. ಏನೇನೋ ಅವರವರ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಇತ್ತ ರಕ್ಷಿತಾ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅದೇ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಅನ್ನೋ ರೀತಿ ಕೆಲವೊಂದಿಷ್ಟು ಜನ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಿದು ಒನ್ ಸೈಡ್ ಲವ್ವಾ, ಅಥವಾ ಎರಡು ಕಡೆಯಿಂದ ಲವ್ ಆಗ್ತಾ ಇದೆಯಾ, ಅಥವಾ ಫ್ರೆಂಡ್ಶಿಪ್ಪಲ್ಲೇ ಆ ರೀತಿಯಾದಂಥ ಬಾಂಧವ್ಯ ಇದೆಯಾ? ಇಂತಹದ್ದೊಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ವಿಷಯಕ್ಕೆ ಬರೋದಾದರೆ, ಈಗಾಗಲೇ ನಿಮಗೆ ಗೊತ್ತಿದೆ, ಕಾವ್ಯ ಮತ್ತು ಗಿಲ್ಲಿ ಈ ಇಬ್ಬರು ಕೂಡ ಜೊತೆಗಿದ್ದಂತಹ ಸಂದರ್ಭದಲ್ಲಿ ರಕ್ಷಿತಾ ಅದ್ಯಾಕೋ ಬೇಜಾರಾಗಿರುವ ರೀತಿಯಲ್ಲಿ ಕಾಣಿಸ್ಕೊಳ್ತಾಳೆ. ಅದೇ ರೀತಿಯಾಗಿ ಯಾವಾಗಲೂ ಕೂಡ ರಕ್ಷಿತಾ ಕಾವ್ಯಳನ್ನು ಟಾರ್ಗೆಟ್ ಮಾಡ್ತಾ ಇರ್ತಾಳೆ. ಕೆಲವೊಂದಿಷ್ಟು ಜನ ಇಷ್ಟು ದಿನಗಳ ಕಾಲ ಅಂದ್ಕೊಂಡಿದ್ರು ರಕ್ಷಿತಾ ಈ ರೀತಿಯಾಗಿ ಯಾಕೆ ನಡೆದುಕೊಳ್ತಾ ಇದ್ದಾಳೆ, ಕಾವ್ಯಳನ್ನು ಟಾರ್ಗೆಟ್ ಮಾಡೋದಕ್ಕೆ ಅವಳು ಇವಳ ಒಂದು ಆಟಕ್ಕೆ ಅಡ್ಡಿ ಆಗಿರ್ಬೋದು ಅನ್ನೋ ಮನಸ್ಥಿತಿ ಜನರಲ್ಲಿತ್ತು. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ, ರಕ್ಷಿತಾನೇ ಬಾಯಿ ಬಿಡುವ ರೀತಿಯಲ್ಲಿ ರಕ್ಷಿತಾ ಹೇಳುವಂಥದ್ದು ನನಗೆ ಗಿಲ್ಲಿ ಅಣ್ಣ ಅಲ್ಲ, ಬದಲಿಗೆ ನನಗೆ ಫ್ರೆಂಡ್ ಅನ್ನೋ ರೀತಿಯಾಗಿ ಹೇಳಿಕೊಳ್ತಾಳೆ. ಜೊತೆಗೆ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರು ಕೂಡ ಜೊತೆಗಿದ್ದಂತಹ ಸಂದರ್ಭದಲ್ಲಿ ಏನೋ ಒಂದು ರೀತಿಯಾದಂಥ ಗಿಮಿಕನ್ನು ಮಾಡೋದಕ್ಕೆ ಮುಂದಾಗ್ತಾಳೆ. ನನಗೆ ಗಿಲ್ಲಿ ರೀತಿಯ ಒಬ್ಬ ಬಾಯ್ ಫ್ರೆಂಡ್ ಕೂಡ ಸಿಗಬೇಕು ಅಂತ ಹೇಳ್ತಾಳೆ. ಗಿಲ್ಲಿ ರೀತಿಯಾಗಿ ಕಾಮಿಡಿ ಮಾಡಬೇಕು, ಯಾವುದನ್ನು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಬಾರ್ದು, ನನ್ನ ನಗಿಸ್ತಾ ಇರಬೇಕು, ನನ್ನ ಜೊತೆಗೆ ಇರಬೇಕು ಅನ್ನೋ ರೀತಿ ಒಂದಿಷ್ಟು ಅನಿಸಿಕೆಗಳನ್ನು ಕೂಡ ಹಂಚ್ಕೊಳ್ತಾಳೆ. ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸಿರ್ತಕ್ಕಂತಹ ಜನಗಳು ಇವರಿಬ್ಬರ ಮಧ್ಯೆ ಅಥವಾ ಈ ರಕ್ಷಿತಾ ಕಡೆಯಿಂದ ಒನ್ ಸೈಡ್ ಲವ್ ಇರಬಹುದು ಅನ್ನೋ ರೀತಿ ಜನಗಳು ಅಭಿಪ್ರಾಯವನ್ನು ಕೂಡ ಹಂಚ್ಕೊಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ, ರಕ್ಷಿತಾ ಒಂದು ಆಸೆ ಇರಬಹುದೇನೋ, ಗಿಲ್ಲಿ ತರಹ ಒಬ್ಬ ಫ್ರೆಂಡ್ ಸಿಗಬೇಕು ಅಥವಾ ಬಾಯ್ ಫ್ರೆಂಡ್ ಇರಬೇಕು, ನಾನು ಅಂಥವನ್ನ ಮದುವೆ ಆಗಬೇಕು ಅನ್ನೋ ಒಂದು ಅನಿಸಿಕೆ ಇರಬಹುದೇನೋ. ಆದರೆ ಗಿಲ್ಲಿ ಮತ್ತು ಈ ಕಾವ್ಯ ಮಧ್ಯೆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಇದೆ. ಅದರಲ್ಲೂ ಕೂಡ ಕಾವ್ಯ ಜೊತೆ ಗಿಲ್ಲಿ ಸಮಯವನ್ನು ಕಳೆಯುವಂಥದ್ದು, ನನ್ನ ಜೊತೆ ಸಮಯವನ್ನು ಕಳೀಲಿ ಅನ್ನೋ ಒಂದು ಭಾವನೆ ಇರಬಹುದೇನೋ. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಅವಳು ಮುನ್ನುಗ್ಗೋದಕ್ಕೆ ಗಿಲ್ಲಿಯ ಒಂದು ಕೈ ಹಿಡಿದುಕೊಂಡ್ರೆ, ಅಂದರೆ ಗಿಲ್ಲಿಯ ಜೊತೆ ಇದ್ದುಕೊಂಡ್ರೆ ನನಗೂ ಕೂಡ ಒಂದು ಪ್ಲಸ್ ಆಗಬಹುದೇನೋ ಒಂದು ಮನಸ್ಥಿತಿ ಅವಳಲ್ಲಿ ಇದೆಯೇನೋ, ಅದೇನೂ ಕೂಡ ಗೊತ್ತಿಲ್ಲ. ಆದರೆ ಅವರ ಬಾಂಡಿಂಗ್ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಸುಳ್ಳು ಮಾಹಿತಿಯನ್ನು ಹಂಚಿಕೊಳ್ಳೋದು ಅಥವಾ ಸುಳ್ಳಾಗಿ ತಪ್ಪಾಗಿ ಏನೇನೋ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳನ್ನು ವೈರಲ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬುವ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇತ್ತ ಕಾವ್ಯ ಕೂಡ ಇತ್ತೀಚೆಗೆ ಗಿಲ್ಲಿ ಜೊತೆ ಗಲಾಟೆಯನ್ನು ಮಾಡ್ಕೊಳ್ತಾ ಇದ್ದಾಳೆ. ಗಲಾಟೆ ಆದ ಬಳಿಕ ಗಿಲ್ಲಿ ಮತ್ತು ಕಾವ್ಯ ನಡುವೆ ಕೆಲವು ದಿನಗಳ ಕಾಲ ಅಷ್ಟೊಂದು ಬಾಂಡಿಂಗ್ ಇರಲಿಲ್ಲ, ಅಂದರೆ ಮಾತುಕತೆಯೂ ಕೂಡ ಕಡಿಮೆ ಆಗಿಬಿಟ್ಟಿತ್ತು. ಈ ರೀತಿಯಾದಂಥ ಸಂದರ್ಭದಲ್ಲಿ ಗಿಲ್ಲಿಯನ್ನು ಈ ಒಂದು ರಕ್ಷಿತಾ ಪಟಾಯಿಸೋದಕ್ಕೆ ನೋಡಿದ್ಲು ಅನ್ನೋ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇರೋದು ಎಲ್ಲವೂ ಕೂಡ ಒಂದು ಕ್ಷಣ ಯೋಚನೆ ಮಾಡಲೇಬೇಕು. ಎಷ್ಟು ಕೆಟ್ಟದಾಗಿ ಹೊರಗಡೆ ಪೋರ್ಟ್ರೇ ಮಾಡ್ತಾ ಇದ್ದಾರೆ, ಎಷ್ಟು ಕೆಟ್ಟದಾಗಿ ಜನಗಳು ಎಂತಹ ಮನಸ್ಥಿತಿಯಲ್ಲಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಈ ಕುರಿತಾಗಿ ರಕ್ಷಿತಾ ಮತ್ತು ಗಿಲ್ಲಿ ನಡುವೆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಇದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಆಗಿದೆ. ಸೊ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.